ನಮ್ಮ ಜೊತೆ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಮನ್ಸೂರ್ ಅಲಿ ಖಾನ್ ಅವರಿದ್ದಾರೆ. ಸರ್, ಬೆಂಗಳೂರು ಕೇಂದ್ರದಲ್ಲಿ ಯಾವ ರೀತಿ ಪ್ರಚಾರವನ್ನು ಆರಂಭಿಸಿದ್ದೀರಾ? ಜನರ ರೆಸ್ಪಾನ್ಸ್ ಹೇಗಿದೆ? ನೋಡಿ, ನಾವು ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ ಆರಂಭ ಮಾಡಿದ್ದೀವಿ. ಕ್ಯಾಂಪೇನಿಂಗ್ ನಡೀತಾ ಇದೆ. ನೀವು ನೋಡಿದ್ರೆ ಜನ ಉತ್ಸಾಹ ನೋಡಿ, ಜನರಿನಲ್ಲಿ ಮನಸ್ಸಿನಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತ ಮನಸ್ಸಿನಲ್ಲಿದೆ ಜನರಲ್ಲಿ. ಬೆಂಗಳೂರು ಕೇಂದ್ರದ ಜನ ಮನ್ಸೂರ್ ಅಲಿ ಖಾನನ್ನು ಯಾಕೆ ಆಯ್ಕೆ ಮಾಡಬೇಕು? ನೀವು ಕೊಡುವಂಥ ಭರವಸೆಗಳೇನು ಈ ಬಾರಿ ಗೆದ್ರೆ? ನಾನು ಭರವಸೆ ಕೊಡೋದು ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರು ಡೆವಲಪ್ಮೆಂಟ್, ಕರ್ನಾಟಕ ಡೆವಲಪ್ಮೆಂಟು ಮತ್ತು ಪೂರ್ತಿ ಕರ್ನಾಟಕ ಬೆಂಗಳೂರು ಡೆವಲಪ್ಮೆಂಟ್ ಒಳ್ಳೆ ಥರ ಆದರೆ ಭಾರತ ಅಭಿವೃದ್ಧಿ ಆಗುತ್ತೆ ಅಂತ. ಅದಕ್ಕೆ ನಾನು ನನ್ನ ಎಜೆಂಡಾನು ಬ್ಯಾಂಗ್ಳೂರು ಇನ್ಫ್ರಾಸ್ಟ್ರಕ್ಚರ್, ಬ್ಯಾಂಗ್ಳೂರು ಸೆಂಟ್ರಲ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಬೆಂಗಳೂರು ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಸಿಟಿ ಥರ ಇದಕ್ಕೆ ಗಮನ ಕೊಟ್ಟಿಲ್ಲ ಆದರೆ, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಬಂದಿಲ್ಲ ಆದರೆ ನಮಗೆ ಕಷ್ಟ ಆಗುತ್ತೆ. ಇದು ನಂದು ಮೇನ್ ಎಜೆಂಡಾ ಇರೋದು. ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮದು ಏನು ಹಕ್ಕಿದೆ ಅದು ಫಂಡ್ಸ್ ನಮ್ಗೆ ಬರಬೇಕು. ಬೆಂಗಳೂರು ಅಭಿವೃದ್ಧಿ ಮಾಡಿದ್ರೆ ಕರ್ನಾಟಕ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಎದುರಾಳಿ ನಮಗೆ ಮೋದಿನೇ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಬಟ್ ರಾಜ್ಯದಲ್ಲಿ ಕೊಟ್ಟಿರುವಂಥ ಗ್ಯಾರಂಟಿ ನಿಮ್ಮ ಬೆಂಗಳೂರು ಕೇಂದ್ರದಲ್ಲಿ ಎಷ್ಟು ಜನ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ನೋಡಿ. ನಮ್ಮ ಗ್ಯಾರಂಟಿ ಗ್ರೌಂಡ್ನಲ್ಲಿ ರಿಯಾಲಿಟಿ ಆಗ್ತಾ ಇರೋದು ಗ್ಯಾರಂಟಿ. ಓಕೆ, ನಮ್ಮ ಗ್ರೌಂಡ್ರಲ್ಲಿ ಈ ಗ್ಯಾರಂಟಿ ವರ್ಕ್ ಆಗ್ತಾ ಇದೆ. ರಿಯಾಲಿಟಿ ಗ್ಯಾರಂಟಿ ನನಗೆ BJP ಅವ್ರ ಗ್ಯಾರಂಟಿ ಗೊತ್ತಿಲ್ಲ ಎಲ್ಲಿ ರಿಯಾಲಿಟಿ ಅಂತೂ ಅದು. ಇವಿಷ್ಟು ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಮನ್ಸೂರ್ ಅಲಿ ಖಾನ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.